ತೆಲಂಗಾಣದಲ್ಲಿ 22,000 ರೂಪಾಯಿ ಐತೆ ಸರ್. ನಮ್ಗೀಗ MBK ಆಗಿರೋದು 5,000 ರೂಪಾಯಿ ಸರ್. ಎಲ್ಲ ಕೆಲಸನೂ ನಮಗೆ ಜವಾಬ್ದಾರಿ ಕೊಡ್ತಾರೆ. ಹೊಳ್ಳಿ ನಮ್ಮ ಗೌರವಧನ ಏನು ಅಂತಾರಲ್ಲ ಸರ್, ನಾವು 5,000 ರೂಪಾಯಿ ಕೊಟ್ಟಿರ್ತಾರೆ ರೀ. ಅದ್ರೊಳಗೆ ನಮ್ಗೆ ಆರಾಮಿಲ್ಲಪ್ಪ ಅಂತಂದ್ರೆ 15 ದಿನದ ಪಗಾರ ಕಟ್ ಮಾಡ್ಯಾರ ರೀ. ನಮಗೂ ಈಗ ಬರೀ 2,500 ರೂಪಾಯಿದಾಗ ನಾವು ಯಾವ ಥರ ಜೀವನ ಮಾಡ್ಬೇಕು ಅನ್ನೋದು ಇದು ಗೊತ್ತಾಗ್ಬೇಕ್ರಿ ಸರ್. ದಯಮಾಡಿ ನಮಗೆ ನಮ್ಮ ಏನು NRM ಇಲಾಖೆ ಇದೆ, ಕೃಷಿ ಸಖಿ, ಪಶು ಸಖಿ, MBK, LCRP ಇದೀವಿ. ನಮಗೆಲ್ಲ ಒಂದು ಸೂರನ್ನ ಕಟ್ಕೊಟ್ರೆ ನಮ್ಮದು ಒಂದು ಆಫೀಸು ಅಂತ ನಾವು ಒಂದು ಬಾಕದಿಕೊಂಡು ಹೋಗಿ ನಾವು ನೆಮ್ಮದಿಯಾಗಿ ಅಲ್ಲಿ ಕೆಲಸ ಮಾಡ್ಬೋದು. ಈ ಬಾರಿಯ ಬೆಳಗಾವಿಯ ಚಳಿಗಾಲದ ಅಧಿವೇಶನಕ್ಕೂ ಕೂಡ ಪ್ರತಿಭಟನೆಯ ಬಿಸಿ ಮುಟ್ಟಿದ್ದು ನಾನೀಗ ಕರ್ನಾಟಕ ರಾಜ್ಯದ ಗ್ರಾಮ ಪಂಚಾಯಿತಿ ಮಟ್ಟದ ಮುಖ್ಯ ಬರಹಗಾರರು ಮತ್ತು LCRP ಸಖಿಯರ ಮಹಾ ಒಕ್ಕೂಟ ಪ್ರತಿಭಟನೆ ಮಾಡ್ತಾ ಇದೆ. ಇವರೆಲ್ಲರೂ ಬೇಡಿಕೆಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಇದಕ್ಕೆ ಯಾವ ರೀತಿ ಸ್ಪಂದನೆ ಮಾಡ್ತಾ ಇದ್ದಾರೆ, ಈ ಒಂದು ಪ್ರತಿಭಟನೆ ನಡೆಯುವ ಜಾಗಕ್ಕೆ ಸರ್ಕಾರದ ಪ್ರತಿನಿಧಿಗಳು ಬಂದಿದ್ದಾರಾ ಹಾಗೂ ಇದರ ಬಗ್ಗೆ ಅವರ ಸಮಸ್ಯೆಗಳು ಏನು ಅನ್ನುವುದನ್ನು ಅವ್ರ ಬಾಯಲ್ಲಿ ಕೇಳೋಣ ಬನ್ನಿ. ಸರ್, ನನ್ನ ಹೆಸರು ರುದ್ರಮ್ಮ ಅಂತೇಳಿ. ನಾನು MBK LCRP ಸಖಿಯರ ಯೂನಿಯನ್ನಿನ ರಾಜ್ಯಾಧ್ಯಕ್ಷರು. ನಾವು ಈ ಒಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಎಷ್ಟು ಒಂದು ಪಂಚಾಯಿತಿ ವ್ಯಾಪ್ತಿಗೆ ಎಷ್ಟು ಹಳ್ಳಿ ಬರುತ್ತೋ, ಎಷ್ಟು ಸ್ವಸಹಾಯ ಸಂಘ ಸ್ತ್ರೀಶಕ್ತಿ ಗುಂಪು ಬರುತ್ತೋ ಅದನ್ನೆಲ್ಲ ಮರ್ಜ್ ಮಾಡಿ ಒಂದು ಒಕ್ಕೂಟ ಅಂತ ಮಾಡಿದ್ದೀವಿ ಸರ್. ಆ ಒಕ್ಕೂಟಕ್ಕೆ ಸರ್ಕಾರದಿಂದ ಹಲವಾರು ಅನುದಾನಗಳು ಬರುತ್ತೆ. RF, VRF, CIF, PMFME, ಆಮೇಲೆ ಲೋಕೋಸು, ಆಮೇಲೆ ಲಿಂಗತ್ವ ಅಂತಕ್ಕಂಥ ಹಲವಾರು ಅನುದಾನಗಳು ನಮಗೆ ಬರುತ್ತೆ. ಅದನ್ನೆಲ್ಲ ನಾವು ನಮ್ಮ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸರ್ಕಾರದ ಸುತ್ತೋಲೆ ಅಂತ ಹಂಚಿಕೆ ಮಾಡಬೇಕು. 36ಕ್ಕಿಂತ ಹೆಚ್ಚಿಗೆ ಇಲಾಖೆ ಕೆಲಸ ನಾವು ಮಾಡ್ತೀವಿ. ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ, ಕೃಷಿ ಇಲಾಖೆ ಮತ್ತು ಚುನಾವಣಾ ಆಯೋಗ, ಏನು ಈ 36 ಇಲಾಖೆಗೆ, ಅರಣ್ಯ ಇಲಾಖೆ, ಮತ್ಸ್ಯ ಇಲಾಖೆ, ಪ್ರತಿಯೊಂದು ಇಲಾಖೆ ಕೆಲಸನೂ ನಾವು ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಒದಗಿಸ್ಕೊಡ್ತೀವಿ. ಅದು ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಮತ್ತು ಅವ್ರ ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳನ್ನೆಲ್ಲ ನಾವು ಮಾಡ್ತೀವಿ. ಜೊತೆಗೆ ಕೇಂದ್ರದಲ್ಲಿ ಏನು ಲಖಪತಿ ದೀದಿ ಅಂತಕ್ಕಂಥ ಕಾರ್ಯಕ್ರಮ ನಡೆಯಿತು, ಆ ಲಖಪತಿ ದೀದಿಯರ ಆಯ್ಕೆ ಕೂಡ ನಾವು ನಮ್ಮ ಒಕ್ಕೂಟಗಳಿಂದನೇ ಮಾಡಿ ಕಳಿಸಿ ಕೇಂದ್ರದಲ್ಲಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದ್ದೀವಿ. ನಾವು ಸಂಘಟನೆಯಲ್ಲಿ MBK LCRP ಸಖಿಯರೆಲ್ಲ ಸೇರಿ 29,000ಕ್ಕಿಂತ ಹೆಚ್ಚಿಗೆ ಇದ್ದೀವಿ ಸರ್, ಇಡೀ ರಾಜ್ಯಾದ್ಯಂತ. ಇವತ್ತು ಅವರೆಲ್ಲರೂ 31 ಜಿಲ್ಲೆಯಿಂದನೂ ನಾವು ಲಿಮಿಟೆಡ್ ಆಗಿ ಕರೆದಿರೋದ್ರಿಂದ ಇಷ್ಟು ಬಂದಿದ್ದಾವೆ. ಕರೆಕ್ಟಾಗಿ ಕರಿಯೋಲೆ ಕಟ್ಟಿದ್ರೆ ಇಲ್ಲಿ ಈ ಬೌಂಡ್ರಿ ಸಾಕಾಗಲ್ಲ ಸರ್, ಅಷ್ಟು ಸಿಬ್ಬಂದಿ ಇದ್ದೀವಿ ನಾವು. ವೇತನ ಏನಿದೆ ಅಂತಂದರೆ 2000ದಲ್ಲಿ ನಾವು 3 ವರ್ಷ ದುಡಿದಿದ್ದೇವೆ. ಈಗಾಗಲೇ ಸ್ಟ್ರೈಕ್ ಮಾಡಿ ನಮಗೆ ಆದೇಶ ಕೊಟ್ಟಿದ್ದು 5,000 ಮಾಡ್ತೀವಿ ಅಂತ. ಇದುವರೆಗೂ ನಮ್ಮ 500 ಅದನ್ನು ನಮಗೆ ಹೆಚ್ಚಳಕ್ಕೆ ಮಾಡಿ ನಮಗೂ ಬಂದೂ ಇಲ್ಲ ಸಂಬಳ. ನಮಗೆ ಇದುವರೆಗೂ 2,500ಕ್ಕೆ ನಾವು ದುಡಿತಾ ಇದ್ದೇವೆ. LCRP MBK 5,000ಕ್ಕೆ ದುಡಿತಾ ಇದ್ದಾರೆ. ಅವರ ಕೆಲಸಕ್ಕೆ ಅದು ವೇತನ ಅಲ್ಲ ಸರ್, ಅದು ಅವ್ರಿಗೆ ನ್ಯಾಯವಾಗಿ ಕೊಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ವೇತನ ನಮಗೆ ಮೇಯ್ನ್ ಹೆಚ್ಚಳಕ್ಕೆ ಮಾಡಬೇಕು MBK LCRP ಅವರಿಗೆ. ಇದೇ ನಮ್ಮ ಬೇಡಿಕೆ. ಇದು ನಮ್ಮ ಬೇಡಿಕೆಯನ್ನು ಹೆಚ್ಚಿಗೆ ಮಾಡಲೇಬೇಕು. ಯಾಕಂದರೆ ಅದರ ಪರಿಶ್ರಮ ಏನು ಅಂತ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಇಷ್ಟು ಜನ ಮಹಿಳೆಯರಿದ್ದಾರೆ, ಇದಕ್ಕೆ ನ್ಯಾಯ ಒದಗಿಸ್ಕೊಡ್ಲೇಬೇಕು ಅಂತ ನಾವು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ ಸರ್. ನಮಗೆ ಈಗ MBKಗೆ 5,000 ಸ್ಯಾಲ್ರಿ ಕೊಡ್ತಾರೆ. ನಮಗೆ ಸಂಘ ಭೇಟಿ ಇರ್ತದೆ ಸರ್. ಸಂಘ ಭೇಟಿಗೆ ಅದು ಸಾಕಾಗಲ್ಲ. ನಮಗೆ ಒಂದು ಹಳ್ಳಿಯಿಂದ ಇನ್ನೊಂದು ಸಂಘಕ್ಕೆ ಹೋಗಬೇಕಾದ್ರೆ ಒಂದು 200 ರೂಪಾಯಿ 300 ರೂಪಾಯಿ ಚಾರ್ಜಸ್ ಬೀಳ್ತದೆ, ಅದು ಇಲ್ಲ. ಆದರೂ ನಾವು ಸಾಮಾಜಿಕ ಕೆಲಸ ಅಂತೇಳಿ ನಾವು ಎಲ್ಲ ಸಂಘಗಳಿಗೆ ಹೋಗಿ ಸಬಲೀಕರಣ ಅಂತ ಮಾಡ್ತಾ ಇದ್ದೇವೆ. ಸ್ವ ಉದ್ಯೋಗಕ್ಕೆ CIF ಎಲ್ಲ ಕೊಡ್ತಾ ಇದ್ದೇವೆ. ಆದರೆ ಇವಾಗ ನಮಗೆ ದಿನಚರಿ ಅಂದರೆ ದಿನಸಿ ಸಾಮಗ್ರಿಗಳಿಗೆ ಗಗನಕ್ಕೆ ಏರಿದೆ ಬೆಲೆ. ಅದು 2 ಮಕ್ಕಳಿದ್ದು ನಾವು 5,000ಕ್ಕೆ ದುಡಿದರೆ ಎಷ್ಟು ಸಾಕಾಗ್ತದೆ ಸರ್? ಒಂದು ದಿನಕ್ಕೆ 166 ಸಂಬಳ ಬೀಳ್ತದೆ ಸರ್ ನಮಗೆ ಗೌರವಧನ. ನಮಗೆ ಮೊದಲ ಬೇಡಿಕೆ ನಮ್ಮದು ಗೌರವಧನ ಜಾಸ್ತಿಯನ್ನಾಗಿ ಮಾಡಲೇಬೇಕು ಸರ್. ಈ ಸಲ ಸಚಿವರ ಹತ್ರ ಈ ಮೊದಲೇ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ನಮ್ಮದು ಗೌರವಧನ ಹೆಚ್ಚಳದ ಬೇಡಿಕೆಯನ್ನು ಈಡೇರಿಸಲೇ ಇಲ್ಲ. LCRP MBK ಮತ್ತು BC ಸಖಿಗಳೆಲ್ಲರಿಗೂ ಸಹ ಕೃಷಿ, ಪಶು ಮತ್ತು BC ಎಲ್ಲ ಸಖಿಗಳಿದ್ದಾರೆ. ಅವರಿಗೆಲ್ಲರಿಗೂ ಸಹ ಫೀಲ್ಡ್ ವರ್ಕ್ ಇರುತ್ತೆ. ಅವ್ರಿಗೆ ಎಷ್ಟೊತ್ತಿಗೆ ಅಂದರೆ ಸಂಘಗಳು ಭೇಟಿ ಮಾಡಬೇಕಿದ್ರೆ 5 ಗಂಟೆ 6 ಗಂಟೆಗೆಲ್ಲ ಸಂಘಗಳು ಭೇಟಿ ಇರುತ್ತೆ. ಅಷ್ಟೊತ್ತಿಗೆ ಅವ್ರಿಗೆ ಯಾವುದೇ ಭದ್ರತೆ ಸಹ ಇರಲ್ಲ. ಮತ್ತು ಇವರು MBK ಅವರಿಗೆ 1 ತಿಂಗಳು ಪೂರ್ತಿ ಕೆಲಸ ಅಂತಾರೆ, LCRP ಅವ್ರಿಗೆ 10 ದಿನ ಕೆಲಸ ಅಂತ ತಿಂಗಳ ಪೂರ್ತಿ ಕೆಲಸ ಮಾಡಿಸ್ಕೋತಾರೆ. ಕನಿಷ್ಠ ವೇತನ ಅಂತ ಅವರಿಗೆ ಉದ್ಯೋಗ ಖಾತ್ರಿ ಸಂಬಳಕ್ಕಿಂತ ಕಡಿಮೆ. MBK ಅವರಿಗೆ ಡಿವೈಡೆಡ್ ಬೈ ಮಾಡಿದ್ರೆ ಅದು ಕೇವಲ 161 ರೂಪಾಯಿ ಅವರಿಗೆ ಹಣ ಬಿದ್ದಂಗೆ ಆಗುತ್ತೆ. LCRP ಅವ್ರಿಗೆ ಬಂದು 10 ದಿವಸ ಮಾಡಿದ್ರೆ ಅವ್ರಿಗೆ 250 ರೂಪಾಯಿ ಬೀಳುತ್ತೆ. ಆದರೆ ತಿಂಗಳು ಪೂರ್ತಿ ಮಾಡೋದ್ರಿಂದ ಅವರಿಗೆ ಆ ಗೌರವಧನ ಕೊಟ್ಟ ಹಾಗೆ ಆಗಲ್ಲ. ಈ ಕೆಲಸ ಜೊತೆಗೆ ಅವ್ರು ಯಾವುದೇ ಪರ್ಯಾಯವಾಗಿ ಬೇರೆ ಕೆಲಸವನ್ನು ಮಾಡ್ಲಿಕ್ಕೆ ಸಹ ಅವ್ರಿಗೆ ಅವಕಾಶ ಇರಲ್ಲ. ಇದರಲ್ಲಿ ಸಂಪೂರ್ಣ ದುಡಿಸ್ಕೋತಾರೆ. ಹಾಗೆ ಸರ್ಕಾರದಿಂದ ಯಾವುದೇ ಪ್ರೋಗ್ರೆಸ್ ಹಿಂದೆ ಉಳಿದ್ರೂ ಸಹ ಗ್ರಾಮ ಪಂಚಾಯತಿಲಿ ಕರೆದು NRLM ಸಿಬ್ಬಂದಿಗಳು ಮಾಡಲೇಬೇಕು ಅಂತಾರೆ. ಅದಕ್ಕೆ ಯಾವುದೇ ಹೆಚ್ಚುವರಿ ಗೌರವಧನವನ್ನು ನಮಗೆ ಕೊಡ್ತಾ ಇಲ್ಲ.
ಹಾಗಾಗಿ ನಮಗೆ ಕನಿಷ್ಠ ಗೌರವಧನ ನಮಗೆ ವೇತನವಾಗಿ ಪರಿಗಣಿಸಿ ನಮಗೆ ಕೊಡಲೇಬೇಕು ಅಂತ ಹೇಳಿ ನಾವಿಲ್ಲಿ ಮುಷ್ಕರಾಗಿ ಕೂತಿರೋದು. ಸರ್ ನನ್ನ ಹೆಸರು ಮಾಲಿಂಗವ್ವ, ಧಾರವಾಡದಿಂದ ಬಂದಿದ್ದೇವೆ ಸರ್. ತೆಲಂಗಾಣದಲ್ಲಿ 22,000 ರೂಪಾಯಿ ಐತೆ ಸರ್. ನಮ್ಗೆ ಈಗ MBK ಆಗಿರೋದು 5,000 ರೂಪಾಯಿ ಸರ್. ಎಲ್ಲ ಕೆಲಸನೂ ನಮಗೆ ಜವಾಬ್ದಾರಿ ಕೊಡ್ತಾರೆ. ಹೊಳ್ಳಿ ನಮ್ಮ ಗೌರವಧನ ಏನು ಅಂತಾರಲ್ಲ ಸರ್, ನಾವು 5,000 ರೂಪಾಯಿ ಕೊಟ್ಟಿರ್ತಾರೆ ರೀ. ಅದ್ರೊಳಗೇ ನಮ್ಗೆ ಆರಾಮಿಲ್ಲಪ್ಪ ಅಂತಂದ್ರೆ 15 ದಿನದ ಪಗಾರ ಕಟ್ ಮಾಡ್ಯಾರ ರೀ. ನಮಗೂ ಈಗ ಬರೀ 2,500 ರೂಪಾಯಿದಾಗ ನಾವು ಯಾವ ಥರ ಜೀವನ ಮಾಡ್ಬೇಕು ಅನ್ನೋದು ಇದು ಗೊತ್ತಾಗ್ಬೇಕ್ರಿ ಸರ್. ಬರೀ 5,000 ರೂಪಾಯಿದಾಗ ಇಲ್ಲ 15 ದಿನದ ಇದು ಮಾಡ್ತಾರೆ. ಅಲ್ಲಿದೆ 22,000 ರೂಪಾಯಿ ತೆಲಂಗಾಣದಲ್ಲಿದೆ. ಆದ್ರೆ ನಮಗಿಲ್ಲ ರೀ ಇಲ್ಲಿ. ಈಗ ಅದು ನಮಗೆ ಇದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಮಾಡ್ತಿದ್ದಾರೆ. ಎಲ್ಲ ಕೆಲಸನೂ ಎಲ್ಲ ಸಖಿಯರ ಕೆಲಸನೂ MBKಗಳೇ ಮಾಡ್ತಿದ್ದಾರೆ ಹೇಳ್ಬೇಕಂದ್ರೆ. ಸರ್ ಏನು ಗೊತ್ತಾ, ನಾವು ಇಡೀ ರಾಜ್ಯಾದ್ಯಂತ ನಾವು ಏನು NRM ಇಲಾಖೆ ಇದ್ದೀವಿ, MBK LCRP ಕೃಷಿ ಸಖಿ ಪಶು ಸಖಿ ಇದ್ದೀವಿ. ನಾವು ಕೂತ್ಕೊಂಡು ಕೆಲಸ ಮಾಡೋಕೆ ಒಂದು ನೆರಳಿಲ್ಲ. ನಮಗೆ ಅಂತ ಸರ್ಕಾರ NRG ಕಡೆಯಿಂದ 19, 17, 10 ಲಕ್ಷಕ್ಕೆ ನಮಗೆ NRG ಕಡೆಯಿಂದ ಬಿಲ್ಡಿಂಗ್ ಹಾಕೊಟ್ಟಿದೆ. ಆದರೆ ಇಲ್ಲಿವರೆಗೂ ಸರ್ಕಾರ ಮತ್ತು ಗ್ರಾಮ ಪಂಚಾಯತಿಯವರಾಗಲಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯವರು ಆಗಲಿ ನಮಗೆ ಅಂತ ಸ್ವತಂತ್ರವಾಗಿ ಒಂದು ಏನು ಕಚೇರಿ ಕೊಟ್ಟಿದೆ. ಆ ಕಚೇರಿನ ಇಲ್ಲಿವರೆಗೂ ನಮಗೆ ಎಲ್ಲೂ ಮಾಡಿಕೊಟ್ಟಿಲ್ಲ. ನಾವೆಲ್ಲ ಬಾಡಿಗೆನೋ ಇಲ್ಲ ಬೇರೆ ಯಾವುದೋ ಸರ್ಕಾರಿ ಕಚೇರಿಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಅವ್ಯವಸ್ಥಿತವಾಗಿದೆ. ನಮಗೊಂದು ಶೌಚಾಲಯ ಇಲ್ಲ. ಹೆಣ್ಮಕ್ಳು ಅಂದರೆ ಒಂದು ಪಂಚಾಯತಿಲಿ 5ರಿಂದ 10ರವರೆಗೂ ಕೆಲಸ ಮಾಡ್ತೀವಿ. ಅಲ್ಲಿ ಕೆಲಸ ಮಾಡೋಕ್ಕೆ ನಾವು ಒಂದು ವಾಶ್ರೂಮ್ ಯೂಸ್ ಮಾಡಬೇಕು ಅಂದರೆ ನಮಗೆ ಏನೂ ಇರಲ್ಲ, ಸೌಲಭ್ಯನೇ ಇಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ನಮಗೆ ಕೆಲಸ ಮಾಡೋಕ್ಕಾಗಲ್ಲ. ಮೊದಲು ನಮಗೆ ಸಂಜೀವಿನಿ ಶೆಡ್ ಆಗಬೇಕು. ಎಲ್ಲರಿಗೂ ನಮಗೆ ಸಮಾನ ವೇತನ ಮಾಡಿಕೊಡ್ಬೇಕು. ಯಾರು ಬಂದಿಲ್ಲ ಸರ್. ನಾವು ಸಚಿವರು ಬರೋವರೆಗೂ ನಮ್ಮ ಏನು ಬೇಡಿಕೆ ಇದೆ ಅದನ್ನ ಅವರು ಬಂದು ನಮಗೆ ಇಲ್ಲಿ ಒಂದು ಬೇಡಿಕೆನ ಈಡೇರಿಸ್ತೀವಿ ಅಂತ ಒಂದು ಮಾತು ಕೊಟ್ಟು ಹೋಗ್ಬೇಕು. ಅಲ್ಲಿವರೆಗೂ ನಾವು ಇಲ್ಲಿಂದ ಹೋಗಲ್ಲ. ದಯಮಾಡಿ ನಮಗೆ ನಮ್ಮ ಏನು NRM ಇಲಾಖೆ ಇದೆ, ಕೃಷಿ ಸಖಿ ಪಶು ಸಖಿ MBK LCRP ಇದೀವಿ, ನಮಗೆಲ್ಲ ಒಂದು ಸೂರನ್ನ ಕಟ್ಕೊಟ್ರೆ ನಮ್ಮದು ಒಂದು ಆಫೀಸು ಅಂತ ನಾವು ಒಂದು ಬಾಗಿಲು ಹೋಗಿ ನಾವು ನೆಮ್ಮದಿಯಾಗಿ ಅಲ್ಲಿ ಕೆಲಸ ಮಾಡ್ಬೋದು. ಬೇರೆ ಇದರಲ್ಲಿ ಇರ್ತೀವಿ, ಕೆಲಸ ಮಾಡಿಸ್ತೀವಿ, ಸರ್ಕಾರದ ಕಟ್ಟಡದಲ್ಲಿ ಮಾಡ್ತೀವಿ. ಆದರೆ ಅಲ್ಲಿ ಕೂತ್ಕೊಂಡು ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೂ ಆಗಲ್ಲ ನಮಗೆ. ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜರತ್ ಅದಾಬ್, ವಾರ್ತಾ ಭಾರತಿ, ಬೆಳಗಾವಿ.